ನಮಸ್ತೆ ಆತ್ಮೀಯರೇ. ನಮ್ಮ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಕಾರ್ಮಿಕರ ಸಮಸ್ಯೆನೂ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಕಾರ್ಮಿಕರ ಸಮಸ್ಯೆ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾರೋ ಇಲ್ವೋ ಅನ್ನುವಂಥ ಅನುಮಾನಗಳು ಶುರುವಾಗ್ಬಿಟ್ಟಿದೆ. ಇದು ನೂರಾರು ವರ್ಷಗಳಿಂದ ಇದೊಂದು ದೊಡ್ಡ ಒಂದು ಸಮಸ್ಯೆನೆ. ಕಾರ್ಮಿಕರ ಸಮಸ್ಯೆ ತುಂಬಾ ದೊಡ್ಡದಾಗೇ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕನ್ನಡಿಗರು ಸ್ವಲ್ಪ ನಾಜೂಕು ಜನನೇ. ಒಂದು 60% ಹಾರ್ಡ್ ವರ್ಕರ್ಸ್ ಇದ್ರೆ ಒಂದು 40% ಸಮಯವನ್ನ ದೂಡೋರು ನಮ್ಮಲ್ಲಿ ಎದ್ದು ಕಾಣ್ತಾರೆ. ಇದನ್ನ ಮೊನ್ನೆ ಯಾರೋ ಒಬ್ರು ವಿಶೇಷ ವ್ಯಕ್ತಿಯೊಬ್ರು ತಟ್ ಅಂತ ಹೇಳಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯನೇ. ಅದು ಕೇಳುವಾಗ ನಮ್ಗೆಲ್ಲರಿಗೂ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ನಾವು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ನಾವು ಹೇಳ್ತೀವಿ. ಅದ್ರ ಬಗ್ಗೆ ನಾನು ಅನೇಕ ವರ್ಷದಿಂದ 40-50 ವರ್ಷಗಳಿಂದ ಅದರ ಹೋರಾಟದಲ್ಲಿ ಇದ್ದವನು ನಾನು ಕೂಡ. ಅದೇ ಇಲ್ಲಿ ಈಗ ನಮ್ಗೆ ಅದನ್ನ ಹೇಳುವಾಗ ಬಹಳ ಯಾಕೆ ನೋವಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಜನ ಅದೊಂದು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೋಂಬೇರಿತನ ಅನ್ನೋದು ನಮ್ಮ ಜನರಿಗೆ ಸ್ವಲ್ಪ ಮೈಗೂಡೋಗಿದೆ, ಅದೆಲ್ಲರಿಗೂ ಗೊತ್ತಿದೆ. ಅದೇ ನಾವು ಯಾರು ಒಪ್ಪೋಕೆ ತಯಾರಿಲ್ಲ. ಯಾಕೆ ನಾವು ಕನ್ನಡಿಗರು, ನಮ್ಗೆ ಹೆಮ್ಮೆ, ಕನ್ನಡಿಗರು ಅನ್ನೋದು ಹೆಮ್ಮೆ. ಅದೇ ನಾವು ಸೋಂಬೇರಿಗಳು ಅನ್ನೋದು ಒಪ್ಪೋಕೆ ನಾವು ತಯಾರಿಲ್ಲ. ಹೇಗೋ ಇರ್ಲಿ, ಅದೇ ನಿಮ್ಗೆ ಅಂತಾವಾಗ ಗೊತ್ತಾಗ್ತದೆ. ನೋಡಿ, ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ನೋಡಿ ಇವತ್ತು ಅಲ್ಲಿ ಕನ್ನಡಿಗರು ಸಂಖ್ಯೆ ಬಹಳ ಕಡಿಮೆ. ಯಾಕೆಂದ್ರೆ ನಮ್ಗೆ ನೋವು ಕಷ್ಟ, ಸ್ವಲ್ಪ ಕಷ್ಟ, ನಾವು ಸಹಿಸ್ಕೊಳ್ಳೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ನಮ್ಗೆ ಕಷ್ಟ ಆಗ್ತದೆ. ಯಾಕೆ ನಮ್ಮೂರು, ನಮ್ಮ ಜಾಗ, ನಾವು ಹೇಗಿದ್ದು ನಡೆಯುತ್ತೆ ಅನ್ನೋದು ಒಂದು ಆಗ್ಬಿಟ್ಟಿದೆ. ಅದೇ ಹೊರಗಡೆ ಹೋಗಿ ನೋಡಿ, ಕನ್ನಡಿಗರು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋದಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ನಮ್ಮ ಕನ್ನಡಿಗರು. ಯಾಕೆಂತ ಹೇಳಿದ್ರೆ ಹೊರಗಡೆ ಬಂದಿದ್ದೀವಿ, ಬದುಕಬೇಕು, ಅದಕ್ಕಾಗಿ ಏನೋ ಮಾಡ್ಬೇಕು ಅಂತ ಹೇಳಿ. ಅದೇ ಎಷ್ಟೋ ಜನ ಹಳ್ಳಿಯಲ್ಲಿ ಕೆಲಸ ಮಾಡೋದು ಬಹಳ ಕಡಿಮೆ. ಅವ್ರು ಏನಾದ್ರು ಮೈಸೂರು, ಬೆಂಗಳೂರಿಗೆ ಬಂದ್ಬಿಟ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಯಾಕೆ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡ್ಲೇಬೇಕು, ಇದ್ರೆ ವಿಧಿ ಇಲ್ಲ. ಯಾಕಂದ್ರೆ ಮನೆಗೆ ಬಾಡಿಗೆ ಕೊಡ್ಬೇಕು, ಆಮೇಲೆ ರೇಷನ್ ತರಬೇಕು, ಹಾಲ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಆಮೇಲೆ ಬಸ್ ಚಾರ್ಜ್ ಕೊಡ್ಬೇಕು, ಆಮೇಲೆ ಮಕ್ಕಳು ಓದಿಸ್ಬೇಕು, ಏನೋ ಒಂದು ಮಾಡ್ಬೇಕು, ಎಲ್ಲದಕ್ಕೂ ಹಣ ಬೇಕು. ಅದಕ್ಕಾಗಿ ಏನಂತ ಎಲ್ಲ ದುಡಿತಾರೆ. ಅದೇ ಹಳ್ಳಿಯಲ್ಲಿ ಇದ್ದಾಗ ಅವ್ರು ದುಡಿಯೋದಿಲ್ಲ. ಇದೇ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಬಂದಿರೋದು. ಅದೇ ರೀತಿ ಕೇರಳದಲ್ಲೂ ಅಷ್ಟೇ. ನೀವು ಕೇರಳದಲ್ಲಿ ನೋಡಿರ್ಬೋದು, ಯಾವುದೇ ಒಂದು ಫ್ಯಾಕ್ಟ್ರಿ ಆಗಕ್ಕೆ ಬಿಟ್ಟಿಲ್ಲ ಅವರು, ಯಾವುದೇ ಒಂದು ಫ್ಯಾಕ್ಟ್ರಿ ಆಗಕ್ಕೆ ಬಿಟ್ಟಿಲ್ಲ ಕೇರಳದಲ್ಲಿ. ಯಾಕಂದ್ರೆ ಅಲ್ಲಿ ಕಾನೂನು ಕಾಯ್ದೆ ಬಹಳ ಕೇಳ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೇಳ್ತಾರೆ. ಅದೇ ಕೇರಳದವರು ರಾಜ್ಯ ಬಿಟ್ಟು ಹೊರಗಡೆ ಬರಲಿ, ಎಲ್ಲ ಕೆಲಸ ಮಾಡಕ್ಕೆ ತಯಾರಿರ್ತಾರೆ. ಅದೇ ಅವರಲ್ಲಿ ಏನಾದ್ರು ಒಂದು ಫ್ಯಾಕ್ಟ್ರಿ ಮಾಡಿ ಒಂದು 10 ಜನ ಕೆಲಸ ಮಾಡುವಂತ ಜಾಗದಲ್ಲಿ ರೂಲ್ಸ್ ರೆಗ್ಯುಲೇಷನ್, ಕಾನೂನು ಕಾಯ್ದೆ ಅಂತ ಹೇಳಿ ಮಾಲೀಕನ ತಲೆ ತಿಂದಾಕ್ಬಿಡ್ತಾರೆ. ನಮ್ಗೆ ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು ಅಂತ ಅದು ಮಾಡ್ತಾರೆ. ಅದೇ ಕೇರಳದವರು ಹೊರಗಡೆ ಬರಲಿ ನೋಡಿ, ಎಂತ ಹಾರ್ಡ್ ವರ್ಕ್ ಮಾಡ್ತಾರೆ, ಎಲ್ಲಾ ಕೆಲಸನೂ ಮಾಡ್ತಾರೆ ಅವರು. ಅದೇ ಅವ್ರ ಊರಲ್ಲಿ ಅವ್ರಿಗೆ ಆ ಕೆಲಸ ಮಾಡಕ್ಕೆ ಅವರು ರೆಡಿ ಇಲ್ಲ. ಅನೇಕ ದೇಶಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದವರು, ಕೇರಳದವರು ಎಲ್ಲರೂ ಇದ್ದಾರೆ, ದುಬೈನಲ್ಲೆಲ್ಲ ಇದ್ದಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅಲ್ಲಿ ಉಳ್ಕೊಳಕ್ಕಾಗೋದು, ಇಲ್ಲದ್ರೆ ಉಳ್ಕೊಳಕ್ಕಾಗಲ್ಲ. ಹಾಗೆ ಕರ್ನಾಟಕದಲ್ಲಿ ಅವ್ರ ಮನೆಗಳಲ್ಲಿ ಎಲ್ಲರೂ ಸೋಂಬೇರಿಗಳಾಗಿರ್ತಾರೆ. ಅದೇ ಹೊರಗಡೆ ಈಗ ಮಹಾರಾಷ್ಟ್ರದಲ್ಲೂ ಅದೇ ಆಗಿದ್ರು. ಮೂಲ ನಿವಾಸಿಗಳು ಮಹಾರಾಷ್ಟ್ರದಲ್ಲಿ ತಿನ್ನೋದು, ಉಣ್ಣೋದು, ಕುಡಿಯೋದು, ಮಜಾ ಮಾಡೋದು ಇದರಲ್ಲೇ ಆಗ್ಬಿಟ್ಟಿದ್ದಾರೆ ಅವರು. ಅದೇ ಹೊರಗಡೆಯಿಂದ ಹೋದವರೆಲ್ಲ ದುಡಿದು ಈಗ ಅವರು ಶ್ರೀಮಂತರಾಗಿ ಅಲ್ಲಿ ಮೂಲ ಸಾಹುಕಾರಗಳು ಯಾರಿದ್ರು ಅವ್ರು ಯಾರು ಇವಾಗ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇಲ್ಲ. ಮತ್ತೆ ಇವತ್ತು ಅವರು ಓಟು ಗೀಟು ಹಾಕಿದ್ರೆ ಅದ್ರ ಮೆಜಾರಿಟಿ ಬರೋದಿಲ್ಲ, ಆ ತರ ಆಗ್ಬಿಟ್ಟಿದೆ. ಬೇರೆಯವರು ಬರೋಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಲೇಜಿತನ, ನಮ್ಮ ಸೋಂಬೇರಿತನ. ಅದನ್ನ ನಾವೆಲ್ಲರೂ ಒಪ್ಕೋಬೇಕು, ಮತ್ತೆ ಅದನ್ನ ಸಮರ್ಸ್ಕೊಳಕ್ ಹೋಗ್ಬಾರ್ದು. ಇಲ್ಲ ನಾವು ಹಾಗೆ ಹೀಗೆ ಅಂತಾರೆ, ಇವೆಲ್ಲ ಯಾರೋ ಡೋಗಿಗಳು ಹೇಳ್ತಾರೆ ಅಷ್ಟೇ. ನಿಜವಾದ ಗೊತ್ತಿದೆ ಏನು ಅಂದ್ಬಿಟ್ಟು ಪರಿಸ್ಥಿತಿ. ಅದು ನಾವು ಒಪ್ಕೊಳ್ತಾ ಇರಲಿಲ್ಲ. ನಾವೆಲ್ಲ ಹಾರ್ಡ್ ವರ್ಕರು, ನಾವು ಸ್ವಾಭಿಮಾನಿಗಳು, ನಾವು ಇದು ಅಂತೆಲ್ಲ ನಾವು ಒಪ್ಕೊಳ್ತೀವಿ. ಆಯ್ತು ಅವ್ರು ಈಗ ನೋಡಿ, ಪ್ರತಿ ಒಂದು ಫೀಲ್ಡ್ ಅಲ್ಲಿ ನೋಡಿ ಬೇರೆ ರಾಜ್ಯದವರೇ ಬಂದು ಕೆಲಸ ಮಾಡ್ಬೇಕಿಲ್ಲಿ. ಯಾವ್ದೇ ಒಂದು ಫ್ಯಾಕ್ಟ್ರಿ ತಗೊಳ್ಳಿ, ಒಂದು ರಸ್ತೆ ಕೆಲಸ ತಗೊಳ್ಳಿ, ಒಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ತಗೊಳ್ಳಿ, ಗಾರ್ಮೆಂಟ್ಸ್ ತಗೊಳ್ಳಿ, ಎಲ್ಲರೂ ಈಗ ಅವ್ರದೇ ಇದ್ದಾರೆ. ಹೋಟ್ಲುಗಳಲ್ಲೂ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆ ಕೆಲಸ ಮಾಡ್ತಾರೆ, ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ನಮ್ಮವ್ರು ಯಾಕೆ ಮಾಡೋದಿಲ್ಲ? ನಮ್ಮವ್ರಿಗೆ ಇಲ್ಲೇ ಮನೆ, ನಮ್ಮೂರಲ್ಲೇ ಇದ್ದೀವಿ, ನಮ್ ನೋಡಿರೋ ಜನ, ನಮ್ಗೇನು ದುಡ್ಡು ಇದ್ರೆ ಇತ್ತು, ಇಲ್ಲದ್ರೆ ಇಲ್ಲ. ಯಾರೊಬ್ರು ದುಡಿತಾರೆ, ಮನೆ ಬಾಡಿಗೆ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಏನೋ ಕರೆನ್ಸಿಗೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ದುಡ್ಡು ಹಾಕಿ ಸಾಕು, ಏನೋ ಒಂದು ಆಗ್ತದೆ. ಮಕ್ಕಳನ್ನ ಜನ್ಮ ಕೊಡೋದು ನಮ್ ಕೆಲಸ. ಕೊಟ್ಟಾದ್ಮೇಲೆ ಸರ್ಕಾರ ಅದನ್ನೇನೋ ಓದಿಸ್ಕೊಳ್ತದೆ. ಆಮೇಲೆ ತಿಂಗಳು ಒಂದು ರೇಷನ್ ಕೊಡ್ತಾರೆ. ಆಮೇಲೆ ಬಸ್ ತಿರುಗಾಡಕ್ಕೆ ಒಂದು ಬಸ್ ಇದೆ. ಮತ್ತೆ ಯಾರೋ ಫ್ರೆಂಡ್ಸ್ಗಳಿಗೆ ಕೈ ತೋರಿಸ್ಬಿಟ್ಟು ನಾವೆಲ್ಲೋ ಒಂದು ಊರಿಂದ ಒಂದು ಸುತ್ತಾಡ್ಬೋದು ಅಂತೇಳಿ ಒಂದು ಕೆಲವು ಗಂಡಸರು ಅದನ್ನ ಅಭ್ಯಾಸ ಇದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ, ನಮ್ಮ ಪುರುಷರಿಗೆ ಇದೆ. ಇದರಿಂದ ನಾನು ಲೇಜಿನೆಸ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅವರಲ್ಲಿ ಒಂದು ದುಡಿಬೇಕು, ನಾವು ಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕು, ಉಳಿಸ್ಬೇಕು ಅನ್ನೋದು ಬಹಳ ಕಷ್ಟ. ಅದೇ ರೀತಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಬೇರೆ ಬೇರೆ ರಾಜ್ಯದವರು, ಈಗ ನೋಡಿ ಟೋಲ್ ಅಲ್ಲಿ ದುಡ್ಡು ವಸೂಲು ಮಾಡೋ ಜಾಗದಲ್ಲೂ ಬೇರೆ ರಾಜ್ಯದವರು ಇದ್ದಾರೆ, ಹೋಟ್ಲುಗಳಲ್ಲೂ ಬೇರೆ ರಾಜ್ಯದವರು, ಎಲ್ಲ ಬೇರೆ ರಾಜ್ಯದವರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸಮಯ ನೋಡೋದಿಲ್ಲ.
ದುಡಿತಾರೆ. ಮತ್ತೆ ಅವ್ರು ಕಡಿಮೆ ಸಂಬಳ ಕೊಟ್ಟು ಸಾಕು ಅವ್ರಿಗೆ, ಅವ್ರು ದುಡಿತಾರೆ. ಅವ್ರಿಗೆ ದುಡಿಯಕ್ಕಿಂತ ಬಂದು ದುಡ್ಡು ಮಾಡೋಕೆ ಬಂದಿರೋರು, ಅವ್ರು ಕಷ್ಟಪಡ್ತಾರೆ. ಅದು ನಮ್ಮವರು ಇಲ್ಲಿ ಅವರು ನಾವೇ ಇರೋದು ನಮ್ದೇನೆ, ಯಾವಾಗಾದ್ರೂ ನಾವ್ ಇದ್ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ. ಅದೇ ನಮ್ಮವ್ರು ಹೊರ ರಾಜ್ಯಕ್ಕೆ ಹೋಗ್ಲಿ, ಅಲ್ಲಿ ಚೆನ್ನಾಗಿ ದುಡಿತಾರೆ. ಅದಕ್ಕೆ ನಮ್ಮವರು ಸೋಂಬೇರಿಗಳು ಇದ್ದಾರೆ, ಒಳ್ಳೆ ಹಾರ್ಡ್ ವರ್ಕರು ಇದ್ದಾರೆ. ಮನೇಲಿ ಇದ್ರೆ ಸೋಂಬೇರಿ, ಹೊರಗಡೆ ಹೋದ್ರೆ ಹಾರ್ಡ್ ವರ್ಕರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವೇನ್ ಬೇಕಾದ್ರೆ ಹೇಳ್ಕೊಬೋದು, ತೊಂದ್ರೆ ಏನಿಲ್ಲ. ಆದ್ರೆ ಇವತ್ತು ನಮ್ಮ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ ತುಂಬಾ ಇದೆ, ತುಂಬಾ ಇದೆ. ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಇರೋರು ಅವ್ರವ್ರ ಕೆಲಸವನ್ನ ಅವ್ರವರೇ ಮಾಡ್ಕೊಳ್ಬೋದು. ಅವ್ರಿಗೇನು ಕಾರ್ಮಿಕರ ಸಮಸ್ಯೆ ಅಂತ ಏನ್ ಕಾಣಿಸೋದಿಲ್ಲ. ಸ್ವಲ್ಪ ಜಾಸ್ತಿ ಇರೋರಿಗೆ ಕಾರ್ಮಿಕರ ಸಮಸ್ಯೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮವ್ರಿಗೆ ಏನಾದ್ರು ಹೇಳಕ್ ಹೋದ್ರೆ ಲೋಕಕ್ಕೆ ಬುದ್ಧಿ ಹೇಳ್ಕೊತಾ ಇದೆಯಾ ಅಂತ ಹೇಳ್ತಾರೆ. ಅದೇ ಇದ್ರದ್ದು ಒಂದಿನ ದುಷ್ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಅದಕ್ಕೆ ಮೊದಲೇ ನಮ್ಮವರೆಲ್ಲರೂ ಹಾರ್ಡ್ ವರ್ಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮಗೆ ಹಣನೂ ಉಳಿತದೆ, ನಿಮ್ಮ ಆರೋಗ್ಯನೂ ಉಳಿತದೆ. ಇಲ್ಲ ಹಾರ್ಡ್ ವರ್ಕ್ ನೀವು ಮಾಡ್ಲಿಲ್ಲ ಅಂದ್ರೆ ಹಣನೂ ಸಂಪಾದನೆ ಕಡಿಮೆ ಆಗ್ತದೆ, ಆಮೇಲೆ ಮೈಗೆಲ್ಲ ರೋಗ ರುಜಿನಗಳು ಬಂದು ಸೇರ್ಕೊಳ್ತವೆ. ಅವಾಗ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ದಂಡ ತೆತ್ತುವಂತ ಕಾಲ ಬರ್ತದೆ. ಇಲ್ಲ ಯಾವ್ದಾರ ಅಂಗಾಂಗವನ್ನ ಯಾರಿಗಾದ್ರು ಮಾಡ್ಕೊಳ್ಳುವಂತ ಸ್ಥಿತಿ ಬರ್ತದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಎಲ್ಲೇ ಇರಿ 8 ಗಂಟೆ ಶ್ರಮ ವಹಿಸಿ ಕೆಲಸ ಮಾಡಿ, ಇನ್ನು 8 ಗಂಟೆ ವಿಶ್ರಾಂತಿ ತಗೊಳ್ಳಿ, ಇನ್ನು 8 ಗಂಟೆ ನಿದ್ದೆ ಮಾಡಿ. ಕನಿಷ್ಠ ಒಬ್ಬ ಮನುಷ್ಯ 8 ಗಂಟೆ ಏನಾದ್ರು ಕೆಲಸ ಮಾಡುವ ಅಭ್ಯಾಸವನ್ನ ಇಟ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಎಚ್ಚೆತ್ಕೊಳ್ಳಿ. ಎಚ್ಚೆತ್ಕೊಳ್ದಿದ್ರೆ ಮುಂದಿನ ದಿನದಲ್ಲಿ ಆಗುವಂತ ದುಷ್ಪರಿಣಾಮ ಎದುರಿಸಕ್ಕೆ ತಯಾರಾಗಿ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿದ್ದು, ಕಾಯಕವೇ ಕೈಲಾಸ. ಕಾಯಕವನ್ನ ಯಾರೂ ಬಿಡಬೇಡಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.